ವಿಜಯಪುರ ಜಿಲ್ಲೆಯ ಮುದೇಬಿಹಾಳ್ ಪಟ್ಟಣದಲ್ಲಿ ಇಟಿಕೆ ಕೂಲಿ ಮಾಡುವ ಕಾರ್ಮಿಕರ ಮೇಲೆ ಹಲ್ಲೆ ಖಂಡಿಸಿ ದಲಿತ ಮುಖಂಡರು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಸಚಿವರು, ಶಾಸಕರು ಭೇಟಿ ನೀಡಿ ಸಕ್ಕರೆ ಕಾರ್ಖಾನೆ ಕೊಡಿಸುವ ಭರವಸೆ ನೀಡಿದ್ದಾರೆ. ಅದು ಕೂಡಲೇ ಕೊಡಬೇಕು. ಹಾಗೆ ಸರ್ಕಾರ ವಿಶೇಷವಾಗಿ ಗಮನ ಹರಿಸಿ ಆ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಕೊಡಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಕೂಲಿ ಕಾರ್ಮಿಕರಿಗೆ ಕೇವಲ 8 ಗಂಟೆಗಳ ಕಾಲ ದುಡಿಸಿಕೊಳ್ಳಬೇಕು. ಅದನ್ನ ಬಿಟ್ಟು ದನ ದುಡಿದ ಹಾಗೆ ದುಡಿಸಿಕೊಳ್ಳುತ್ತಿರುವ ಮಾಲೀಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದರು. ಒಂದು ಆಕಳು ಕೆಚ್ಚಲು ಕೊಯ್ದಾಗ ಹಿಂದೂ ಎಂದು ಹೋರಾಟ ಮಾಡಿದವರು ಈಗ ಹಿಂದೂಗಳ ಮೇಲೆ ಹಲ್ಲೆ ಆಗಿದ್ದು ಕಣ್ಣಿಗೆ ಕಾಣುತ್ತಿಲ್ಲವೇ ಎಂದು ಕೆಲವರ ವಿರುದ್ಧ ಹೋರಾಟಗಾರರು ಕಿಡಿಕಾರಿದರು. ಇಡೀ ರಾಜ್ಯದಲ್ಲಿ ನಾವು ಅಷ್ಟನೇ ಸ್ಥಾನ ಇದ್ದೀವಿ, ಇಷ್ಟನೇ ಸ್ಥಾನ ಇದ್ದೀವಿ ಎಂದು ಜಂಬ ಕೊಚ್ಕೋತೀರಿ. ನೀವು ಜಾತಿ ಧರ್ಮ ಎಂಬ ವಿಷಯ ಬೀಜವನ್ನು ಬಿತ್ತಿದ್ದೀರಿ. ಅದನ್ನು ನಿಮ್ಮ ಕಡೆ ತೊಳೆಯೋಕೆ ಆಗುತ್ತಾ ಇಲ್ಲ ಎಂದು ಸರ್ಕಾರ ವಿರುದ್ಧ ತಿಪ್ಪಣ್ಣ ದೊಡ್ಡಮನಿ ಗುಡುಗಿದರು. ನೀವು ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರಗಳ ಮಾಡೋಕೆ ಆಗಲ್ಲ. ನೀವು ಹಿಂದೂ ರಾಷ್ಟ್ರ ಮಾಡಬೇಕಾದರೆ ಮೊದಲು ಹಿಂದೂಗಳನ್ನ ರಕ್ಷಣೆ ಮಾಡಿ ಎಂದರು. ಇನ್ನು ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಿ ಅವರನ್ನು ಗಡೀಪಾರ ಮಾಡಬೇಕು. ಹಾಗೆ ಅವರ ಆಸ್ತಿಯನ್ನು ಮುಟುಗೋಲು ಹಾಕೊಂಡು ಹಲ್ಲೆಗೆ ಒಳಗಾದವರಿಗೆ ನೀಡಬೇಕೆಂದು ಆಗ್ರಹಿಸಿದರು. ಬಟ್ಟೆಯಲ್ಲಿ ನಡೆದ ದಲಿತರ ಮೇಲೆ ದೌರ್ಜನ್ಯವನ್ನು ಮತ್ತು ಮಾನವೀಯ ಕೊಲೆಯನ್ನು ಮಾಡಿದ ಕಿಸ್ನೋರ್ಗಳ ಮೇಲೆ ದೌರ್ಜನ್ಯ ತಡೆ ಕಾನೂನು ಮೂಲಕ ಶಿಕ್ಷೆ ವಿಧಿಸಿ ರಾಜ್ಯದಲ್ಲಿ ಗಡೀಪಾರು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಮಾನ್ಯರೇ, ಈ ಮೇಲ್ಕಾಣ ವಿಷಯಕ್ಕೆ ಸಂಬಂಧಿಸಿದ ವಿಜಯಪುರ ಜಿಲ್ಲೆಯ ನಗರ ಸಿಂದಗಿ ರಸ್ತೆಯಲ್ಲಿ ಇಟಗಿ ಬಟ್ಟೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮೇಲೆ ದಲಿತ ಮಾಡಿದ್ದಾರೆ. 200 ವರ್ಷಗಳು ಈ ಬಟ್ಟೆಯಲ್ಲಿ ಕೆಲಸ ಮಾಡುತ್ತಿರುವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೆ ಚಿಕ್ಕಲಿಗೆ ಗ್ರಾಮದ ಶ್ರೀ ಸದಾಶಿವ ಮಾದರ್, ಶ್ರೀ ಸದಾಶಿವ ಬೊಮ್ಮಾಡಿ, ಶ್ರೀ ಉಮೇಶ್ ಮಾದಾರ್ ಮೂವರು ಅಡ್ವಾನ್ಸು 40,000 ರೂಪಾಯಿ ದುಡ್ಡನ್ನು ಇಟ್ಟಂಗಿ ಬಟ್ಟೆಯಲ್ಲಿ ಮಾಲೀಕರು ತೆಗೆದುಕೊಂಡಿರ್ತಾರೆ. ಅದನ್ನು ಮುಚ್ಚಿಸಿ ಕುಟುಂಬ ಸಮೇತ ಸಂಕ್ರಮಣ ಹಬ್ಬಕ್ಕೆ ಊರಿಗೆ ಹೋಗಿದ್ದರು. ಆ ಹಬ್ಬದ ನಂತರ ಇಟ್ಟಂಗಿ ಬಟ್ಟೆಯ ಮಾಲೀಕರಾದ ಕೆಮ್ಮೂರು ಆಟೋಡವರು ಫೋನ್ ಮುಖಾಂತರ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಮುಂದೆ ನಮ್ಮೆಲ್ಲ ನಾಯಕರು ವಿಸ್ತಾರವಾಗಿ ಮಾತನಾಡಿದ್ದಾರೆ. ಈಗ ಸರ್ಕಾರ ಏನು ದೌರ್ಜನ್ಯವೆಸಗಿರ್ತಕ್ಕಂಥ ಕೆಮ್ಮೂರು ಆಟೋಡ್ ಹಾಗೂ ಮತ್ತು ಅವನ ಎಲ್ಲ ಹಿಂಬಾಲಕರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಈಗ 3 ಜನ ಏನೋ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ 10 ಜನರನ್ನು ಅರೆಸ್ಟ್ ಮಾಡಬೇಕಾಗಿದೆ. ಅವರನ್ನು ಕೂಡ ಕೂಡಲೇ ಅರೆಸ್ಟ್ ಮಾಡಿ ಏನು ಆ ಕೆಮ್ಮೂರು ಆಟೋಡನ್ನ ಆ ಇಟ್ಟಂಗಿ ಬಟ್ಟೆಯಲ್ಲಿ ಇರ್ತಕ್ಕಂಥ ಏನು ಅವನ ಆಸ್ತಿ ಇದೆ ಅದೆಲ್ಲವನ್ನ ಸರ್ಕಾರ ಮುಟ್ಟುಗೋಲು ಹಾಕೊಂಡು ಅದೇನು ನೊಂದಿರ್ತಕ್ಕಂಥ ಏನು ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಆ ಎಲ್ಲ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಆ ಸಮುದಾಯಕ್ಕೆ ಅವನೆಲ್ಲ ಆಸ್ತಿಯನ್ನ ನೀಡಿ ಅವನಿಗೆ ಕಠಿಣವಾದ ಮತ್ತು ಅತಿ ಉಗ್ರ ಸ್ವರೂಪವಾದಂಥ ಒಂದು ಶಿಕ್ಷೆಯನ್ನು ವಿಧಿಸಿ ಅವನ್ನು ಈ ರಾಜ್ಯದಿಂದ ಗಡೀಪಾರು ಮಾಡಬೇಕಂತೇಳಿ ಇವತ್ತಿನ ಕರ್ನಾಟಕ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ದೇಶದಲ್ಲಿ ಈಗ ಮೊನ್ನೆ ತಾನೇ ನಾವು 76ನೇದು ಗಣರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡಿದ್ದೇವೆ. ಈಗ ಅನೇಕ ರಾಜಕೀಯ ನಾಯಕರು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಬೊಬ್ಬರದು ಭಾಷಣವನ್ನು ಮಾಡಿದ್ದಾರೆ. ನಾವು ಉತ್ತುಂಗಕ್ಕೆ ಹೋಗಿದ್ದೇವೆ, ನಾವು ಆಕಾಶದಲ್ಲಿ ಹಾರಾಡ್ತಾ ಇದ್ದೇವೆ, ನಾವು ಇಡೀ ವಿಶ್ವದಲ್ಲಿ 8ನೇ ಸ್ಥಾನದಲ್ಲಿದ್ದೇವೆ, ನಾವು ಇಷ್ಟು ಸ್ಥಾನದಲ್ಲಿದ್ದೇವೆ, ಪ್ರಗತಿಯಲ್ಲಿದ್ದೇವೆ ಅಂತಕ್ಕಂಥದ್ದನ್ನ ಬಹಳ ಘಂಟಾಘೋಷವಾಗಿ ಜಂಬ ಕೊಟ್ಕೊಂಡು ನಾವೆಲ್ಲ ಮಂತ್ರಿಗಳು ಮಾತಾಡ್ತಾ ಇದ್ದೀರಿ. ನೀವಿನ್ನೂ ಕೂಡ ಈ ದೇಶದಲ್ಲಿ ಜಾತಿ ಅಂತಕ್ಕಂಥ ಒಂದು ಆ ಭೂತ ಇನ್ನೂ ಕೂಡ ನೀವು ತೊಳಿಲಿಕ್ಕೆ ಆಗ್ತಾ ಇಲ್ಲ. ನೀವು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದೀರಂದ್ರೆ ಧರ್ಮಕ್ಕೊಂದು ಸಂಘಟನೆ, ಜಾತಿಗೊಂದು ಒಬ್ಬ ನಾಯಕರನ್ನ ಸೃಷ್ಟಿ ಮಾಡಿ ಧರ್ಮಗಳ ಮಧ್ಯೆ ನೀವು ವಿಷಬೀಜವನ್ನ ಬಿತ್ತಲಿಕ್ಕೆ ಹೊರಟಿದ್ದೀರಿ. ನೀವು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ರಾಷ್ಟ್ರವನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಹಿಂದೂ ರಾಷ್ಟ್ರ ಮಾಡಬೇಕಾದ್ರೆ ಮೊದಲು ಹಿಂದೂಗಳನ್ನ ನೀವು ಗೌರವದಿಂದ ಕಾಣೋದನ್ನ ಕಲಿಬೇಕು. ಒಂದ್ ವೇಳೆ ಇವತ್ತೇನು ಆ ಇಟ್ಟಂಗಿ ಬಟ್ಟಿಯಲ್ಲಿ ಏನು ಅವರನ್ನ ದೌರ್ಜನ್ಯವೆಸಗಿದ್ದಾರೆ ಅದೇನಾದ್ರೂ ಇನ್ನೊಂದು ಕೋಮವಾದ ಧರ್ಮವನ್ನ ಏನಾದ್ರೂ ನೀವು ಮಾಡಿದ್ರು ಅಂದ್ರ ಇದತ್ತಿಗೆ ನೀವು ಒಂದು ಪಕ್ಷದ ಮುಖಂಡರು ಸೇರಿಕೊಂಡು ಇಡೀ ರಾಜ್ಯದ ತುಂಬಾ ಮುಂಗೈಗೆ ಎಣ್ಣೆ ಹಚ್ಚಿ ಬೊಬ್ಬೆ ಹೊಡಿತಿದ್ರಿ. ಇವತ್ತು ಇಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿದೆ ಅಂತೇಳಿ, ಆದ್ರೆ ಅಲ್ಲಿ ಆಗಿರ್ತಕ್ಕಂಥವ್ರು ದಲಿತರು, ಅಲ್ಲಿ ಹೊಡೆದಿರ್ತಕ್ಕಂಥವ್ರು ಕೂಡ ಹಿಂದೂಗಳನ್ನು ಒಂದು ವಿಚಾರ ಇಟ್ಕೊಂಡು ನೀವು ಯಾರು ಕೂಡ ದನಿ ಎತ್ತಕತ್ತಿಲ್ಲ. ಇನ್ನ ಈಗ ನಮ್ಮ ಪ್ರಕಾಶ್ ಅವರು ಹೇಳಿದ್ದಾರೆ, ನಿಮಗೇನಾದ್ರೂ ಹೋರಾಟ ಮಾಡುವಂತ ವಿಷಯ ಏನಂದ್ರೆ ಈಗ ಒಂದು ವಾರದಿಂದ ಬಿಜಾಪುರದಲ್ಲಿ ಸಿಂದಗಿ ಬೈಪಾಸ್ದಲ್ಲಿ ಇರ್ತಕ್ಕಂಥ ಇಟ್ಟಂಗಿ ಬಟ್ಟೆಯಲ್ಲಿ ಕಾರ್ಮಿಕರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸದಾಶಿವ ಮಾದಾರ, ಸದಾಶಿವ ಬಬಲಾದಿ, ಉಮೇಶ್ ಮಾದಾರ್ ಅನ್ನತಕ್ಕಂಥ ಕಾರ್ಮಿಕರಿಗೆ ಆ ಕಾರ್ಮಿಕ ಬಟ್ಟೆ ಮಾಲಕ
ಹೀನವಾಗಿ ಬಡಗಿ ತಂದು ಹೊಡೆದು ಕೇಸಿ ಅವರಿಗೆ ಸಾಕಷ್ಟು ಗಾಯಗಳು ಮಾಡಿರ್ತಾರೆ. ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯವರು ಅವ್ರ ಮ್ಯಾಗ FR ಆಗಿರ್ತಾ ಇದೆ. ಈಗ ಆ ಇಟಗಿ ಮಾಲಕಿನ ಮ್ಯಾಗ ಈಗ DB ಅಣ್ಣವ್ರು ಹೇಳಿದ್ರು ಅವ್ರನ್ನ ಗಡಿಪಾರ್ ಮಾಡ್ರಿ ಅಂತ ಹೇಳಿದ್ರು. ಕೂಡಲೇ ಅವ್ರನ್ನ ಗಡಿಪಾರ್ ಮಾಡಬೇಕು. ಅವ್ರೇನು ಆಸ್ತಿ ಪಾಸ್ತಿ ಸರ್ಕಾರ ಮುಟ್ಟುಗೋಲು ಮಾಡಬೇಕು. ಒಂದು ವೇಳೆ ಮಾಡದೇ ಹೋದಲ್ಲಿ ನಿರಂತರವಾಗಿ ವಿವಿಧ ದಲಿತ ಪರ ಸಂಘಟನೆ ಹೋರಾಟ ಮಾಡ್ತೀವಿ ಎಂದು ಇವತ್ತಿನ ದಿವಸ ಘಂಟಾಘೋಷದಲ್ಲಿ ಹೇಳಲು ಇಷ್ಟಪಡ್ತೇನೆ. ಬಾಬಾ ಸಾಹೇಬರು ಒಂದು ಮಾತಾಡ್ತಾರ, ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಬಂಡೆದ್ದು ನಿಂತರೆ ಗೆಲುವು ನಮ್ಮದು. ಮಕ್ಕಳ ಬೋಲೋ ಭಾರತ್ ಮಾತಾಕಿ ಅಂತೀರಿ. ಈ ಭಾರತ ಮಾತೆ ಮಕ್ಕಳಿಗೆ ನೀವು ಹೀನವಾಗಿ ಹೊಡೆದಿರ್ತಕ್ಕಂಥ ಎಲ್ಲಿದ್ದೀರಿಪ್ಪ? ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವು ಒಂದು ಗೋಮಾತೆ ಕೆಚ್ಚಲಾಕ್ ಹೋದ್ರ ಅಂತ ಕೇಸಿ ನೀವು ಹೋರಾಟ ಮಾಡಿದಿರಿ. ಒಂದು ಅಮಾಯಕ ಅಸ್ಪೃಶ್ಯರ ಮ್ಯಾಗೆ ಬಡಿಗೆ ತೊಗೊಂಡು ಹೊಡೆದಿರ್ತಕ್ಕಂಥ ಇದು ನಿಮಗೆ ಕಣ್ಣಿಗೆ ಕಾಣಿಲ್ಲ. ಬೋಲೋ ಭಾರತ ಮಾತೆಗೆ ಮಕ್ಕಳಿಗೆ ಹೇಳ್ತೀನಿ, ನೀವು ಬೋಲೋ ಭಾರತ ಮಕ್ಕಳಲ್ಲ, ನೀವು ನಾಲಾಯಕ ಮಕ್ಕಳು ಎಂದು ಈ ವೇದಿಕೆ ಮುಖಾಂತರ ಘಂಟಾಘೋಷಲ್ಲಿ ಹೇಳಲು ಇಷ್ಟಪಡ್ತೇನೆ. ಈ ಮೊನ್ನೆ ತಾನೇ ಬೆಂಗಳೂರಲ್ಲಿ ನಮ್ಮ ವಕೀಲರಾಗಿರ್ತಕ್ಕಂಥ ಹೆಸರೇನ್ರಿ ವಕೀಲ್ ಜಗದೀಶ್ ವಕೀಲರವರು ಒಂದು ಕಾರ್ನಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಕಾರನ್ನು ತಡೆ ಹಿಡಿದು ಗುಂಡಾಗಳು ಅವನ್ನ ಅಟ್ಯಾಕ್ ಮಾಡಿ ಕಾರ್ ಗ್ಲಾಸ್ ಹೊಡೆದು ಅವನ ಬಾಯಿಗೆ ಮುಷ್ಟಿ ಮಾಡಿ ಗುದ್ದಿ ಹೊಡೆದಿರ್ತಕ್ಕಂಥ ಆ ನಾಲಾಯಕರವ್ರನ್ನ ಬಂಧಿಸುದಲ್ಲ ಕಾಂಗ್ರೆಸ್ ಸರ್ಕಾರ. ಏನ್ ಮಾಡ್ತಿದ್ರಪ್ಪ ಸಿದ್ದರಾಮಯ್ಯನವ್ರೆ, ನಿಮ್ಮ ನಾಚಿಕೆ ಬರೋದಲ್ಲ. ಆ ಜಗದೀಶ್ ವಕೀಲರ ಮ್ಯಾಗೆ ನೀವು ರಕ್ಷಣೆ ಮಾಡೋದಲ್ಲ, ಅಮಾಯಕರ ಮ್ಯಾಗೆ ನೀವೇನು ಕಾರ್ಮಿಕರ ಮೇಲೆ ರಕ್ಷಣೆ ಮಾಡ್ತೀರಿ. ನೀವು ಈ ದೇಶ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಓಟ್ ಆಗ್ಯಾರ, ನೀವು ನಾಯಕರಲ್ಲ, ನೀವು ನಾಲಾಯಕರು ಅನ್ನತಕ್ಕಂಥ ಮಾತು ಹೇಳ್ತೀನಿ ಬಂಧುಗಳೇ. ಆ ಜಗದೀಶ್ ವಕೀಲರ ಕೂಡಲೇ ಅವರಿಗೆ ನ್ಯಾಯ ಕೊಡಿಸಬೇಕು. ಅದೇ ರೀತಿಯಾಗಿ ಕಾರ್ಮಿಕರಿಗೂ ಕೂಡ ನೀವೇನು ಸರ್ಕಾರ ಹೋಗಿ ಅವ್ರಿಗೆ ಬೆನಿಫಿಟ್ ಆಗಿ ನಿಂತಿದ್ರ, ತಮಗೂ ಕೂಡ ಈ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರಿಗೆ